ಮೈಸೂರು ಮಹಾರಾಜರ ಒಂದು 600 ವರ್ಷಗಳ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಫಲಪುಷ್ಪ ಪ್ರದರ್ಶನ. ನಾವು ತೇಜಸ್ವಿ ಅಂತಂದ್ರೆ ಬಹುಶಃ ಕಾಡು ಮೇಡು ಪ್ರಾಣಿ ಪಕ್ಷಿಯನ್ನು ಬಿಟ್ಟು ತೇಜಸ್ವಿ ಜೊತೆ ಬಿಟ್ಟು ಮಾತಾಡ್ಲಿಕ್ಕಾಗಲ್ಲ. ಈ ಒಂದು ಪ್ರದರ್ಶನವನ್ನ ಬಹಳ ಮೆಚ್ಚಿ ಸುಮಾರು ಕೆಲವರು ಮೂರು ಬಾರಿ ಪ್ರದರ್ಶನ ನೋಡ್ತಾ ಇದ್ದಾರೆ. ತೇಜಸ್ವಿ ಕೇವಲ ಒಬ್ಬ ಕನ್ನಡದ ಬರಹಗಾರನಲ್ಲ, ಅವರೊಬ್ಬರು ಚಿಂತಕರಾಗಿ ಆಮೇಲೆ ಹಲವಾರು ಸೃಜನಶೀಲ ಚಟುವಟಿಕೆಗಳನ್ನ ತನ್ನ ಜೀವನದ ಹಾಸುವಕ್ಕಾಗಿ ಮಾಡ್ಕೊಂಡಿದ್ದಂಥವ್ರು. ಅವರು ಬೈಕ್ನಲ್ಲಿ ಕುವೆಂಪು ಅವ್ರ ಜೊತೆ ಹೋಗ್ತಾ ಇರ್ತಕ್ಕಂಥ ಒಂದು ಕ್ಯಾರಿಕೇಚರ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ಲಾಲ್ಬಾಗ್ನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 219ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ಬಹಳ ವಿಶೇಷ ಯಾಕೆ ಅಂತ ಹೇಳಿದ್ರೆ, ಪೂರ್ಣಚಂದ್ರ ತೇಜಸ್ವಿ ಅವರ ಕಾನ್ಸೆಪ್ಟ್ ಅನ್ನ ಈ ಸಲ ಫ್ಲವರ್ ಶೋ ನಲ್ಲಿ ನೀವು ನೋಡಬಹುದು. ಸೊ ಆ ಒಂದು ಪರಿಕಲ್ಪನೆ ಬಗ್ಗೆ, ಹೇಗೆ ಈ ಒಂದು ಐಡಿಯಾ ಬಂತು, ಹಾಗೇನೆ ತೇಜಸ್ವಿ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನ ಸಲ್ಲಿಸೋ ನಿಟ್ಟಿನಲ್ಲಿ ಯಾವ ರೀತಿ ಈ ಫ್ಲವರ್ ಶೋ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಜಗದೀಶ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಫ್ಲವರ್ ಶೋ ಅಂದ ತಕ್ಷಣ ನಮ್ಗೆ ಇಡೀ ಭಾರತದಲ್ಲಿನೇ ಈ ತರದ ಒಂದು ಪ್ರಯತ್ನ ಎಲ್ಲೂ ನಡೆಯಲ್ಲ, ನಮ್ಮ ಬೆಂಗಳೂರಲ್ಲಿ ಮಾತ್ರ ನಡೆಯುವಂತದ್ದು. ಸೊ ಈ ಬಾರಿ ಇನ್ನೂ ವಿಶೇಷ ಯಾಕೆ ಅಂತ ಹೇಳಿದ್ರೆ, ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಾನ್ಸೆಪ್ಟ್ ತೇಜಸ್ವಿ ವಿಸ್ಮಯ ಅಂತ ನೀವು ಮಾಡ್ತಾ ಇದ್ದೀರಾ. ಸೊ ಹೇಗ್ ಬಂತು ಈ ಐಡಿಯಾ, ಜೊತೆಗೆ ತೇಜಸ್ವಿ ಅವ್ರನ್ನ ಈ ಸಲ ಯಾಕೆ ಮಾಡ್ಬೇಕು ಅಂತ? ಈಗ ನೋಡಿ, ಲಾಲ್ಬಾಗಿನ ನಾವು ಬಹಳ ಐತಿಹಾಸಿಕ ಗಾಜನ್ ಮನೆಯಲ್ಲಿ ಇದೀವಿ. ಸೊ ಇದು ಬಹಳಷ್ಟು ನೂರಾರು ಫಲಪುಷ್ಪ ಪ್ರದರ್ಶನಗಳಿಗೆ ಸಾಕ್ಷಿಯಾಗಿದೆ. ಸೊ ನಾವು ಸುಮಾರು 2013ರಲ್ಲಿ 11ರಲ್ಲಿ ಒಂದು ಈ ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನಗಳನ್ನ ನಾವು ಪ್ರಾರಂಭ ಮಾಡಿದ್ವಿ. ಸೊ ಆ ಒಂದು ಸಂದರ್ಭದಿಂದ ಒಂದು ಕೃಂಬಿಗಲ್ ಶೋ ಇಂದ ಪ್ರಾರಂಭವಾದಂಥ ಇಂಥ ಶೋ ಮತ್ತೆ ಮೈಸೂರು ಮಹಾರಾಜರ ಒಂದು 600 ವರ್ಷಗಳ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಫಲಪುಷ್ಪ ಪ್ರದರ್ಶನ. ಸೊ ತದನಂತರ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಬಂದು 50 ವರ್ಷಗಳ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಒಂದು ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ. ಸೊ ಹೀಗೆ ವಾಲ್ಮೀಕಿ ಎಲ್ಲ ನಿರಂತರವಾಗಿ ಒಬ್ಬ ದಾರ್ಶನಿಕರ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೇವೆ. ಸೊ ಈ ಬಾರಿ ನಾವು ಸುಮಾರು 100ಕ್ಕೂ ಹೆಚ್ಚು ಪರಿಕಲ್ಪನೆಗಳನ್ನು ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿದ್ವಿ. ಅಲ್ಲಿ ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸೊ ಈ ಬಾರಿ ಕನ್ನಡದ ಶ್ರೇಷ್ಠ ಲೇಖಕರು ಮತ್ತು ಚಿಂತಕರಾದಂಥ KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಟ್ರು. ಸೊ ತದನಂತರ ಆ ಪರಿಕಲ್ಪನೆಯನ್ನು ಹೇಗೆ ಇಂದಿನ ಒಂದು ಸಮಾಜಕ್ಕೆ ನಾವು ತೋರಿಸ್ಬೋದು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ತೇಜಸ್ವಿ ಪ್ರತಿಷ್ಠಾನ ಮತ್ತು ಕುವೆಂಪು ಪ್ರತಿಷ್ಠಾನ ಮತ್ತು ತೇಜಸ್ವಿಯ ಕುಟುಂಬ ವರ್ಗದವರು, ಅವರ ಇಬ್ಬರು ಹೆಣ್ಣುಮಕ್ಕಳೇನಿದ್ದಾರೆ ಅವ್ರನ್ನ ಕರೆಸಿದ್ವಿ. ಮತ್ತು ವಿಶೇಷವಾಗಿ ತೇಜಸ್ವಿ ಅವರ ಒಡನಾಡಿಗಳು. ತಮಗೆ ಗೊತ್ತಿದೆ, ತೇಜಸ್ವಿ ಅವರಿಗೆ ಭಾಳಷ್ಟು ಜನ ವಿಜ್ಞಾನಿಗಳಿರ್ಬೋದು, ಹಲವಾರು ಸ್ತರದ ಸ್ನೇಹಿತರು ಅವರ ಒಡನಾಡಿಗಳಾಗಿದ್ದರು. ಅವರೆಲ್ಲರನ್ನೂ ಕರೆಸಿ ಮತ್ತು ಅವರು ಇಡೀ 54 ಕೃತಿಗಳನ್ನು ಇಟ್ಕೊಂಡು ಇಡೀ ಸಾಹಿತ್ಯದ ಒಂದು ಒಟ್ಟಾರೆ ಸಾರವನ್ನು ಇಟ್ಕೊಂಡು ಹೇಗೆ ತೇಜಸ್ವಿಯನ್ನು ತೋರಿಸ್ಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ರೂಪಿಸಿದೀವಿ ಮೇಡಮ್. ಸರ್, ಈಗ ತೇಜಸ್ವಿ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರು ಅಂದ್ರೆ ಕೇವಲ ಅವರು ಬರಹಗಾರ ಅಷ್ಟೇ ಅಲ್ಲ, ಕಥೆಗಾರ ಹೌದು, ಲೇಖಕ ಹೌದು, ಛಾಯಾಚಿತ್ರಗ್ರಾಹಕ, ಪ್ರಾಣಿ ತಜ್ಞ ಆಗಿದ್ರು, ಪಕ್ಷಿ ತಜ್ಞ ಆಗಿದ್ರು, ಹಾಗೇನೆ ಹಂಟಿಂಗ್ ಅಲ್ಲಿ ಅವ್ರಿಗೆ ಆಸಕ್ತಿ ಇತ್ತು, ಮೀನುಗಾರಿಕೆ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಸೊ ನಾವು ಅವ್ರ ಹೆಸರು ಹೇಳಿದ ತಕ್ಷಣ ಸಾಕಷ್ಟು ಫೀಲ್ಡ್ ಗಳಲ್ಲಿ ನಾವು ಅವ್ರನ್ನ ಗುರುತಿಸಬಹುದು. ಸೊ ಅವರ ಒಂದು ಕಾನ್ಸೆಪ್ಟ್ ಮಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಸುಲಭ ಅಂತೂ ನಿಮ್ಗೆ ಆಗಿರ್ಲಿಕ್ಕೆ ಖಂಡಿತ. ಸೊ ಆ ಚಾಲೆಂಜ್ ಹೇಗೆ ತಗೊಂಡ್ರಿ ನೀವು? ಸೊ ಅದೇ ನಾನು ಹೇಳಿದಾಗೆ ಮೇಡಮ್, ಈಗ ಸುಮಾರು ಒಂದು 46 ಸಭೆಗಳನ್ನು ನಾನು ಮಾಡಿದೆ. ಎಲ್ಲ ಅಂದ್ರೆ ಅವರ ಒಡನಾಡಿಗಳು, ಅವರ ಕುಟುಂಬದ ವರ್ಗದವರು, ಮತ್ತೆ ಅವರ ಪ್ರತಿಷ್ಠಾನ, ಮತ್ತೆ ತೇಜಸ್ವಿಯನ್ನ ಕಂಡಂತೆ ಕೆಲವಾರು ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ನಾವು ಕರೆಸಿದ್ವಿ. ಸಂಘ ಸಂಸ್ಥೆಗಳಿದೆ ಅಂಥವ್ರನ್ನೂ ಕರೆಸಿದ್ವಿ. ಅವರಿಂದ ಇನ್ಪುಟ್ ತಗೊಂಡ್ವಿ ನಾವು. ಮತ್ತೆ ವಿಶೇಷವಾಗಿ ಅವರ ಸಾಹಿತ್ಯವನ್ನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಅದರ ಸಾರವನ್ನು ಒಂದ್ ಕಡೆ ಇಟ್ಕೊಂಡು, ಸೊ ಅವರ ಅಭಿರುಚಿ ಏನಿತ್ತು, ವಿಶೇಷವಾಗಿ ಅವರಿಗೆ ಪರಿಸರದ ಬಗ್ಗೆ, ಕಾಡು ಮರಗಿಡಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಕೀಟಗಳ ಬಗ್ಗೆ ಬಹಳಷ್ಟು ಅವಿನಾಭಾವ ಸಂಬಂಧ. ನಾವು ತೇಜಸ್ವಿ ಅಂತಂದ್ರೆ ಬಹುಶಃ ಕಾಡು ಮೇಡು ಪ್ರಾಣಿ ಪಕ್ಷಿಯನ್ನು ಬಿಟ್ಟು ತೇಜಸ್ವಿ ಜೊತೆ ಬಿಟ್ಟು ಮಾತಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವೆಲ್ಲವನ್ನು ಇಟ್ಕೊಂಡು ಹೇಗೆ ತೋರಿಸ್ಬೇಕು ಅಂತಂದಾಗ ನಾವು ನಿಜಕ್ಕೂ ಕೂಡ ಅವರು ನಡೆದಾಡಿದಂಥ ಅನುಭವಿಸಿದಂಥ ಒಂದು ಪಶ್ಚಿಮ ಘಟ್ಟದ ಒಂದು ಭಾಗವನ್ನೇ ಇಲ್ಲಿ ತರಬೇಕು, ಒಂದು ಪರ್ವತ ಶ್ರೇಣಿಯನ್ನು ಇಲ್ಲಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶ ಇಟ್ಕೊಂಡು ಗಾಜನ ಮನೆಯ ಹೃದಯ ಭಾಗದಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಬಹಳ ವಿಶೇಷವಾಗಿ ಮೂಡಿಬಂದಿರತಕ್ಕಂಥ ಒಂದು ಪರ್ವತವನ್ನು ತಂದಿದ್ದೇವೆ. ಅದರಲ್ಲಿ ಬೀಳ್ತಕ್ಕಂಥ ಜಲಪಾತ, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಮತ್ತೆ ಆ ಒಂದು ಬೆಟ್ಟದ ತಪ್ಪಲಿನಲ್ಲಿ ಅವರ ಮೂಡಿಗೆರೆಯ ನಿರುತ್ತರದಲ್ಲಿರ್ತಕ್ಕಂಥ ಚಿತ್ರಕೂಟದಲ್ಲಿರ್ತಕ್ಕಂಥ ಅವರ ಮನೆಯ ಒಂದು ಪುಷ್ಪ ಪ್ರತಿರೂಪವನ್ನು ಕೂಡ ತಂದ್ವಿ. ಅದರ ಮುಂದೆ ತೇಜಸ್ವಿ ಮತ್ತು ರಾಜೇಶ್ವರಿ ಅವರು. ಮತ್ತೆ ವಿಶೇಷವಾಗಿ ಅವರ ಕಾದಂಬರಿ ಕರ್ವಾಲೋ ಏನಿದೆ 90ಕ್ಕೂ ಹೆಚ್ಚು ಬಾರಿ ಮರುಪ್ರಕಟ ಆಗಿರ್ತಕ್ಕಂಥದ್ದು. ಬಹುಶಃ ಅದು ಇಡೀ ನಮ್ಮ ಸಾಹಿತ್ಯ ಲೋಕದಲ್ಲಿ ಸರ್ವಕಾಲಿಕ ದಾಖಲೆ ಕೂಡ ಆಗಿದೆ. ಭಾಷೆಗಳಲ್ಲಿ ಕೂಡ ಭಾಷಾಂತರ ಕೂಡ ಆಗಿದೆ. ಸೊ ಹಾಗಾಗಿ ಅದರ ಒಂದು ಚಿತ್ರಣವನ್ನ ಈ ಒಂದು ಬೆಟ್ಟದ ಹಿಂಬದಿನಲ್ಲಿ ತಂದಿದ್ದೇವೆ. ದಟ್ಟವಾದ ಕಾಡು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಕರ್ವಾಲೋ ಚಿತ್ರಣವನ್ನು ತಂದಿದ್ದೇವೆ. ಆಮೇಲೆ ನೀವು ಈಗಾಗಲೇ ಹೇಳಿದಾಗೆ ತೇಜಸ್ವಿ ಕೇವಲ ಬರಹಗಾರನಲ್ಲ, ಬಹಳಷ್ಟು ಸೃಜನಶೀಲ ಚಟುವಟಿಕೆಗಳಲ್ಲಿ ಅವರು ತೊಡಸ್ಕೊಂಡಿದ್ರು.
ರೈತರ ವಿಚಾರ ಬಂದಾಗ ಕಾಫಿ ಬೆಳೆ ಇರ್ಬೋದು, ಮತ್ತೆ ಪರಿಸರಕ್ಕೆ ಧಕ್ಕೆ ಉಂಟಾದಾಗ ಹಲವಾರು ಬಾರಿ ಅವರು ಬಹಳ ದಿಟ್ಟವಾಗಿ ಹೋರಾಟವನ್ನು ಮಾಡಿದ ಶಿವರಾಮ್ ಕಾರಂತರ ಜೊತೆ, ಬಹಳಷ್ಟು ಹಿರಿಯರ ಜೊತೆ ಹೋರಾಟವನ್ನು ಮಾಡಿದಂಥವ್ರು. ಮತ್ತೆ ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ ಮಾಡಿದಂಥದ್ದು. ಮತ್ತೆ ಕನ್ನಡ ತತ್ರಾಂಶವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಕಮ್ಮಾರರ ಜೊತೆಗೂಡಿ ಇನ್ನೂ ಹಲವಾರು ಸಮಕಾಲೀನರ ಜೊತೆಗೂಡಿ ಆಗ ಕನ್ನಡ ತತ್ರಾಂಶವನ್ನು ತರೋದ್ರ ಮೂಲಕ ಕನ್ನಡಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಈಗಾಗಲೇ ಹೇಳಿದಾಗೆ ಅವ್ರಿಗಿದ್ದಂಥ ಸೃಜನಶೀಲ ಚಟುವಟಿಕೆಗಳಲ್ಲಿ ಮೀನು ಶಿಕಾರಿ ಮಾಡ್ತಕ್ಕಂಥದ್ದು ಅದು ಭಾಳ ವಿಶೇಷ. ಅದನ್ನು ಭಾಳ ಒಂದು ಏನಂದರೆ ನಾವು ಒಂದು ವ್ಯಂಗ್ಯ ಚಿತ್ರಕಾರನ ಕರೆಸಿದ್ವಿ, ಗುಜ್ಜರಪ್ಪ ಮತ್ತು ಸೂರಿಯವರು. ಅವ್ರನ್ನೆಲ್ಲ ಕರೆಸಿ ತೇಜಸ್ವಿ ಅವರ ಸೃಜನಶೀಲ ಚಟುವಟಿಕೆಗಳನ್ನು ಒಂದು ಏನು ವ್ಯಂಗ್ಯ ಚಿತ್ರಕಾರಕ್ಕೆ ಕ್ಯಾರಿಕೇಚರ್ ಮುಖಾಂತರ ಹೇಗೆ ತೋರಿಸ್ಬೋದು ಅಂತೇಳಿ ಅವರು ಆ ಚಿತ್ರದಲ್ಲಿ ಅದನ್ನು ಮೂಡಿಸಿದರು. ಬಟ್ ಅದನ್ನು ನಾವು ಒಂದು 3D ರೂಪದಲ್ಲಿ ತರಬೇಕು ಅಂದರೆ ಕಲಾವಿದಿರಬೇಕು. ಅದನ್ನು ಇಟ್ಕೊಂಡು ಸುಮಾರು 10 ಕಲಾವಿದರನ್ನ ಕರೆಸಿ ಇದನ್ನು ಒಂದು ರೀತಿ, ಯಾಕೆಂದರೆ ನಾರ್ಮಲ್ ಪ್ರತಿರೂಪದಲ್ಲಿ ತೋರಿಸಿದಾಗ ಅಷ್ಟು ಕ್ಯಾಚಿ ಇರಲ್ಲ, ಅದನ್ನು ಈ ಕ್ಯಾರಿಕೇಚರ್ ರೂಪದಲ್ಲಿ ತೋರಿಸಿದಾಗ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಅಟ್ರಾಕ್ಷನ್ ಆಗ್ತದೆ ಅನ್ನೋ ಕಾರಣಕ್ಕೆ ಆ ಆರ್ಟಿಸ್ಟ್ಗಳಿಗೆ ಒಂದು ಕಾಂಪಿಟೇಷನ್ ಇಟ್ಟು ಅವರು ಭಾಳ ಜನ ಒಂದು 8 ಜನ ಆರ್ಟಿಸ್ಟ್ಗಳು ಅದನ್ನು ತೊಗೊಂಡು ಬಂದರು. ಯಾರು ಬೆಸ್ಟ್ ಅಮಾಂಗ್ ದಿ ಆರ್ಟಿಸ್ಟು ಅವರಿಗೆ ಸೆಲೆಕ್ಟ್ ಮಾಡಿ ಮಹದೇವ್ ಅಂತಕ್ಕಂಥ ಆರ್ಟಿಸ್ಟು, ಇನ್ನೊಂದು 3 ಜನ ಆರ್ಟಿಸ್ಟ್ ಇದ್ರ ಬಗ್ಗೆ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಇಡೀ ಅವರ ಸೃಜನಶೀಲ ಚಟುವಟಿಕೆಯನ್ನು ತೋರಿಸ್ತಕ್ಕಂಥ ಎಲ್ಲ ಕ್ಯಾರಿಕೇಚರ್ಸ್ನು ತಂದಿದ್ದೇವೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಅವರು ಬೈಕ್ನಲ್ಲಿ ಕುವೆಂಪು ಅವ್ರ ಜೊತೆ ಹೋಗ್ತಾ ಇರ್ತಕ್ಕಂಥ ಒಂದು ಕ್ಯಾರಿಕೇಚರು, ಮತ್ತು ಅವರ ಒಡನಾಡಿಯಾದಂಥ ಏನು ಕಡಿದಾಳ್ ಶಾಮಣ್ಣ ಮತ್ತು ತೇಜಸ್ವಿ, ಅದಂತೂ ಭಾಳ ವಿಶೇಷವಾದಂಥ ಜೋಡಿ. ಅದನ್ನು ಕೂಡ ನಾವಿಲ್ಲಿ ವಿಶೇಷವಾಗಿ ಎಬ್ಬಿಸಿದ್ದೀವಿ ಮೇಡಮ್. ಸರ್, ಇನ್ನು ಪ್ರಿಪ್ರೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. ಈಗ 10 to 5 ವರ್ಕಿಂಗ್ ಅವರ್ಸ್ ಏನಿರುತ್ತೆ ನಿಮ್ದು, ಅಷ್ಟರಲ್ಲೇ ನಾನು ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗಲ್ಲ. ಖಂಡಿತ ಸಾಧ್ಯ. ನೀವು ಸಮಯ ಮಾಡ್ಕೊಂಡ್ರೆ ನಿಮ್ಮ ತಂಡದ ಬಗ್ಗೆ ಹೇಳಿ. ಸೊ ಇಂಥದ್ದೊಂದು ಅದ್ಭುತ ಮೂಡೋದಕ್ಕೆ ತುಂಬಾನೇ ಕಷ್ಟ, ನೀವು ಶ್ರಮ ಪಟ್ಟಿರ್ತೀರಾ. ಖಂಡಿತ. ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗ ವಿಷಯ ಸಂಗ್ರಹಣೆ ಆಯಿತು, ಅದನ್ನು ಒಂದು ಕಾರ್ಯರೂಪಕ್ಕೆ ಹೇಗೆ ತರಬೇಕು ಅಂತ ಒಂದು ಪರಿಕಲ್ಪನೆ ಮಾಡಿದ್ವಿ. ಸೊ ಅದಾದ ನಂತರ ಈ ಒಂದು ಗಿಡಗಳು, ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸುಮಾರು 125ಕ್ಕೂ ಹೆಚ್ಚು ವೈವಿಧ್ಯ ಬಗೆಯ ಆಕರ್ಷಕ ಹೂಗಳನ್ನ ನಾವು ನೋಡ್ತೀವಿ. ಈಗ ಒಂದೇ ಬಾರಿ ನಾವು 11 ದಿವಸ ಪ್ರದರ್ಶನ ಇದೆ, 13 ದಿವಸದಲ್ಲಿ ಇಡೀ ಹೂಗಳೆಲ್ಲ ಹೂ ಬರಬೇಕು ಅಂತಂದರೆ ಭಾಳ ಹಿಂದೆ ನಾವು ಸಾಕಷ್ಟು ಕೆಲಸ ಮಾಡಿರ್ತೀವಿ. ಕೆಲವು ಗಿಡಗಳಿಗೆ 5 ತಿಂಗಳ ಕಾಲಾವಕಾಶ ಬೇಕು, ಕೆಲವುಗಳಿಗೆ 3 ತಿಂಗಳು ಬೇಕು, ಕೆಲವು 2 ತಿಂಗಳು ಬೇಕು. ಅದನ್ನು ನೋಡಿಕೊಂಡು 5 ದಿವಸಗಳ ಹಿಂದೆನೇ ಒಂದು ಸಿಸ್ಟಮ್ಯಾಟಿಕ್, ಒಂದು ವೈಜ್ಞಾನಿಕವಾದಂಥ ಪ್ಲಾನನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಗಿಡಗಳನ್ನ ಬೆಳೆಸಿರ್ತೀವಿ. ಹಾಗಾಗಿ ಇವತ್ತು ಎಲ್ಲ ಗಿಡಗಳಿಂದನೂ ಕೂಡ ನಾವು ಹೂಗಳನ್ನ ಕಾಣಲಿಕ್ಕೆ ಸಾಧ್ಯ. ಇದ್ರ ಹಿಂದೆ ನಮ್ಮ ಲಾಲ್ಬಾಗು, ಕಬ್ಬನ್ ಉದ್ಯಾನವನ, ತೋಟಗಾರಿಕೆ ಇಲಾಖೆ ವಿವಿಧ ಏನು ಸಸ್ಯ ತೋಟಗಳು, ಗಿರಿಧಾಮಗಳ ಒಂದು ಏನು ತೋಟಗಾರರ ಭಾಳ ಶ್ರಮ ಇದೆ. ಇಲ್ಲಿರ್ತಕ್ಕಂಥ ತೋಟಗಾರಿಕೆ ಉಪನಿರ್ದೇಶಕರು, ಅಧಿಕಾರಿಗಳು, ಸಿಬ್ಬಂದಿಗಳು ಹಗಲಿರಲು ಕೆಲಸ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಗಾಜನ ಮನೆಯ ಒಂದು ಪರಿಧಿನಲ್ಲಿ ಆ್ಯಕ್ಚುಲಿ ತೇಜಸ್ವಿ ಅವರ ಒಂದು ಏನು ವಂಶವೃಕ್ಷದಿಂದ ಪ್ರಾರಂಭ ಮಾಡಿ ಅವರ ಜನನ, ಅವರ ವಿದ್ಯಾಭ್ಯಾಸ, ಅವರ ಹೋರಾಟದ ಕ್ಷಣಗಳು, ಮತ್ತು ಅವರ ಸಾಹಿತ್ಯ ಕೃಷಿ, ಸೊ ಹೀಗೆ ಮತ್ತೆ ಅವರ ಸಂದೇಶ. ಅಂದರೆ ಒಂದು ಬಾರಿ ಗಾಜನ ಮನೆಯನ್ನು ಪ್ರದಕ್ಷಿಣೆ ಮಾಡಿದರೆ ಇಡೀ ಅವರ ಒಂದು ತೇಜಸ್ವಿ ಅವರ ಪರಿಪೂರ್ಣ ವಿವರಗಳು ಜನರ ಒಂದು ಸ್ಮೃತಿಪಟಲಕ್ಕೆ ಬರಬೇಕು. ಆ ರೀತಿ ಒಂದು ವಿಷಯ ಸಂಗ್ರಹಣೆ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಒಟ್ಟಾರೆ ಕೇವಲ ಒಂದು ಸಿಬ್ಬಂದಿಗಳು ಜೊತೆಗೆ ಅಧಿಕಾರಿಗಳಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಭಾಳಷ್ಟು ಜನ ತೇಜಸ್ವಿಯ ಅಭಿಮಾನಿಗಳಿರ್ಬೋದು, ಎಲ್ಲರ ಸಹಕಾರದಿಂದ ಈ ಒಂದು ಪ್ರದರ್ಶನವನ್ನು ನಾವು ಇವತ್ತು ಮಾಡಲಿಕ್ಕೆ ಸಾಕಾರ ಆಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಸರ್ಕಾರಿ ಇಲಾಖೆ, ಆದ್ದರಿಂದ ನಮ್ಮ ತೋಟಗಾರಿಕೆ ಸಚಿವರಿರ್ಬೋದು, ನಮ್ಮ ಕಾರ್ಯದರ್ಶಿಗಳು, ನಿರ್ದೇಶಕರು, ಹೀಗೆ ಎಲ್ಲ ಸ್ತರದ ಒಂದು ಸಹಕಾರವನ್ನು ತೆಗೆದುಕೊಂಡು ಈ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಮೇಡಮ್. ಸರ್, 2017ರಲ್ಲಿ ಕುವೆಂಪು ಅವರ ಬದುಕು ಬರಹ ಕಾನ್ಸೆಪ್ಟ್ ಇತ್ತು, ನಾಟ್ ರಾಂಗ್, 2017ರಲ್ಲಿ ಕುವೆಂಪು ಅವರದಿತ್ತು. ಹೌದು. ಸೊ ಆಗ ಕೂಡ ನಾನು ಈ ಭೇಟಿ ನೀಡಿದ್ದೇನೋ, ಬಹಳ ಖುಷಿ ಆಯ್ತು. ಸೊ ಈಗ ಅವರ ಪುತ್ರ ತೇಜಸ್ವಿ ಅವರದಿದೆ. ಸೊ ನಿಮ್ಗೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಿದೆ ಜನರಿಂದ ಆಗಿರ್ಬೋದು? ಸಾಕಷ್ಟು ಜನ ಬೇರೆ ಬೇರೆ ಭಾಗದಿಂದ ಎಲ್ಲ ಬರ್ತಾ ಇದ್ದಾರೆ. ಸೊ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಈ ಒಂದು ನಿಮ್ಮ ಪ್ರಯತ್ನವನ್ನ ನೋಡಿ? ಈಗ ನೋಡಿ, ಇದು ಆಕ್ಚುಲಿ ಜನವರಿ 14ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಇದು ಉದ್ಘಾಟನೆ ಆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಭಾಳಷ್ಟು, ಈಗಾಗಲೇ ಸುಮಾರು 3.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ಇದನ್ನು ಕಣ್ತುಂಬಿಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ತೇಜಸ್ವಿ ಅಂತಂದರೆ ಒಂದು ರೀತಿಯ ಸೆಳೆತ, ಅದರಲ್ಲೂ ಯುವಕರಲ್ಲಿ. ಬಹುಶಃ ನಾನು ನಮ್ಮ ಜೀವನದಲ್ಲಿ ಒಬ್ಬ ಬರಹಗಾರನ ಬಗ್ಗೆ ಇಷ್ಟೊಂದು ಕುತೂಹಲ, ಕೌತುಕ ಮತ್ತು ಆಸಕ್ತಿನ ನಾವು ನೋಡಿರಲಿಲ್ಲ. ಅಂಥ ಒಂದು ಕೌತುಕವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇಲ್ಲಿ ಒಂದು ಗಾಜಿನ ಮನೆಯ ಆಕರ್ಷಣೆಯ ಜೊತೆಗೆ ಒಂದು ಏನು ಪ್ರತಿಷ್ಠಾನದ ವತಿಯಿಂದ ಆ್ಯಕ್ಚುಲಿ ಒಂದು ಅವರ ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಇದೆ. ಮತ್ತು ಒಂದು ಪ್ರತ್ಯೇಕವಾದಂಥ ಒಂದು ಫೋಟೋ ಗ್ಯಾಲರಿ ಇದೆ. ಅಲ್ಲಿ ಒಂದು ಕೀಟ ಪ್ರಪಂಚದ ಬಗ್ಗೆ ಒಂದು ವಿಶೇಷವಾದಂಥ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮತ್ತು ತೇಜಸ್ವಿ ವೇದಿಕೆಯನ್ನು ಮಾಡಿ ಆ ಮುಖೇನ ಅವರು ಇಡೀ ನಾಟಕಗಳ ಪ್ರದರ್ಶನ ಮಾಡ್ತಾ ಇದ್ದೇವೆ. ಸುಮಾರು 8 ನಾಟಕಗಳ ಪ್ರದರ್ಶನವನ್ನು ಪ್ರತಿ ಆಲ್ಟರ್ನೇಟ್ ಡೇನ ನಾವು ಇಟ್ಕೊಂಡಿದ್ದೇವೆ. ಇದುವರೆಗೂ ಕೂಡ ಕಾರ್ವಾಲು, ನನ್ನ ತೇಜಸ್ವಿ, ಜುಗಾರಿ ಕ್ರಾಸ್, ಇಂಥ ಒಂದು ನಾಟಕಗಳ ಪ್ರದರ್ಶನ ಆಗಿದೆ. ಸೊ ಎಲ್ಲೋ ಒಂದು ಕಡೆ ಆ್ಯಕ್ಚುಲಿ ಇಲ್ಲಿ ಬರೀ ಸೆಲ್ಫಿ ಪಾಯಿಂಟ್ಸ್ ಇದೆ. ಇಡೀ ಲಾಲ್ಬಾಗ್ನಲ್ಲಿ 16 ಕಡೆ ತೇಜಸ್ವಿ ಅವರ ಬಗ್ಗೆ ಸೆಲ್ಫಿ ಪಾಯಿಂಟ್ಸ್ ಇದೆ. ಮತ್ತು ಔಟ್ಡೋರ್ ಸ್ಕ್ರೀನ್ಗಳನ್ನ ಹಾಕೋದ್ರ ಮುಖಾಂತರ ತೇಜಸ್ವಿ ಅವರ ಸಂದರ್ಶನ, ಅವರು ಹಲವಾರು ಸಂದರ್ಭಗಳಲ್ಲಿ ಮಾತಾಡಿರ್ತಕ್ಕಂಥ ಒಂದು ಮಾತು, ಹೀಗೆ ತೇಜಸ್ವಿ ಅವರಿಗೆ ಅತ್ಯಂತ
ಒಂದು ಆಪ್ಯಾಯಮನಾಗಿರೋದಕ್ಕೆ ಎಲ್ಲ ವಿಷಯಗಳನ್ನು ಅವರ ಅಭಿಮಾನಿಗಳಿಗೆ ತಿಳಿಸ್ತಾ ಇರೋದ್ರಿಂದ ಈ ಒಂದು ಪ್ರದರ್ಶನವನ್ನು ಬಹಳ ಮೆಚ್ಚಿ ಸುಮಾರು ಕೆಲವರು ಮೂರು ಬಾರಿ ಪ್ರದರ್ಶನ ನೋಡ್ತಾ ಇದ್ದಾರೆ. ಸೊ ಅಂಥ ಒಂದು ಹುಚ್ಚನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇದೆಲ್ಲ ಒಂದು ಕಡೆ ತುಂಬ ಎಲ್ಲ ವರ್ಗದ ಜನರನ್ನ ಅತ್ಯಂತ ಆತ್ಮೀಯವಾಗಿ ಸೆಳೀತಾ ಇದೆ ಅಂತ ಹೇಳ್ಬೋದು. ಸರ್, ಹಾಗೇನೆ ಈಗ ಅಮೆರಿಕದ ಫಿಲಿಡೆಲ್ಫಿಯಾ ಫ್ಲವರ್ ಶೋ ಇರೋದು, ಲಂಡನ್ನ ಚೆಲ್ಸಿ ಫ್ಲವರ್ ಶೋನ ಹೊರತುಪಡಿಸಿದ್ರೆ ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿ ನಮ್ಮ ಲಾಲ್ಬಾಗ್ ಫ್ಲವರ್ ಶೋ ಇದೆ ಅನ್ನೋದು ಇದು ಬಹಳ ಹೆಮ್ಮೆ ವಿಚಾರ ನಮಗೆಲ್ಲ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಈಗ ನೋಡಿ, ನಾನು ಈಗಾಗಲೇ ತಾವು ಹೇಳ್ದಂಗೆ ಅಮೆರಿಕದಲ್ಲಿ ಲಾಂಗೆಸ್ಟ್ ಶೋಗಳಾಗಿದ್ದನ್ನು ಬಿಟ್ಟರೆ ನಮ್ಮ ಲಂಡನ್ನ ಕ್ಯೂ ಗಾರ್ಡನ್ನು ಇಡೀ ಒಂದು ಜಗತ್ತಿನ ಅತ್ಯಂತ ದೊಡ್ಡ ಸಸ್ಯಶಾಸ್ತ್ರೀಯ ತೋಟ. ಅಲ್ಲಿ ಒಂದು ರಾಯಲ್ ಬಟಾನಿಕಲ್ ಸೊಸೈಟಿ ಅಂತಕ್ಕಂಥ ಸೊಸೈಟಿಯ ಮುಖೇನ ಚೆಲ್ಸಿಯಾ ಶೋಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ. ಅದು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. ನಮ್ಮ ಲಾಲ್ಬಾಗಿನ ಶೋಗಳು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತಾವು ಹೇಳಿದಾಗೆ ನಮ್ಮ ದೇಶ ಮತ್ತು ರಾಷ್ಟ್ರದ ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಇದು 1867 ಬ್ರಿಟಿಷ್ ಕಾಲಘಟ್ಟದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಥ ಸಂದರ್ಭದಲ್ಲಿ ಈಗೇನು ನಾವು ಗಾಜಿನ ಮನೆಯಲ್ಲಿ ಕುಳಿತಿದ್ವಿ, ಇದರ ಮುಂಭಾಗದಲ್ಲಿ ಒಂದು ಬ್ಯಾಂಡ್ ಸ್ಟ್ಯಾಂಡ್ ಇತ್ತಿತ್ತು, ವಾದ್ಯರಂಗ. ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ಅಲಂಕಾರಿಕ ತೋಟಗಾರಿಕೆಗೆ, ಆರ್ನಮೆಂಟಲ್ ಹಾರ್ಟಿಕಲ್ಚರ್ಗೆ ಉತ್ತೇಜನ ಕೊಡಬೇಕು ಅಂತೇಳಿ ಯಾರ್ಯಾರು ಕುಂಡದಲ್ಲಿ ಬೆಳೆದಂಥ ಹೂಗಳು ತರಕಾರಿಗಳನ್ನ ತಂದು ಎಕ್ಸಿಬಿಟ್ ಮಾಡ್ತಾರೋ ಅವರಿಗೆ ಬಹುಮಾನವನ್ನು ಕೊಡೋದ್ರ ಮೂಲಕ ಒಂದು ಎನ್ಕರೇಜನ್ನು ಮಾಡ್ತಾ ಇದ್ರು. ನಂತರ ನಾವೇನು ಇವಾಗ ಕುಳಿತಿರ್ತಕ್ಕಂಥ ಒಂದು ಐತಿಹಾಸಿಕ ಗಾಜಿನ ಮನೆ ಇದೆ, ಇದು 1889-90 ಲಂಡನ್ನಿನ ಆಲ್ಬರ್ಟ್ ವಿಕ್ಟರ್ ಮಹಾರಾಜ ವಿಸಿಟ್ ಮಾಡಿದಂಥ ಒಂದು ನೆನಪಿಗೆ ಕ್ರುಂಬಿಗಲ್ ಅವರ ಜಾನ್ ಕೆಮರಾನ್ ಅವರ ಕಾಲಘಟ್ಟದಲ್ಲಿ ಇದಕ್ಕೆ ಅಡಿಗಲನ್ನು ಹಾಕಲಾಯಿತು. 2 ವರ್ಷದಲ್ಲಿ ಇಡೀ ಗಾಜಿನ ಮನೆಯ ಒಂದು ನಿರ್ಮಾಣ ಪೂರ್ಣಗೊಳ್ಳುತ್ತೆ. ಸೊ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಒಂದು ಮೆಟೀರಿಯಲ್ ಏನಿದೆ ಇದೆಲ್ಲ ಲಂಡನ್ನಿಂದ ತರಿಸ್ತಿರ್ತಕ್ಕಂಥದ್ದು, ಕ್ಯಾಸ್ಟ್ ಐರನ್ನಿಂದ ಮಾಡಿರ್ತಕ್ಕಂಥದ್ದು. ಅಲ್ಲಿನ ಒಂದು ಕ್ರಿಸ್ಟಲ್ ಪ್ಯಾಲೇಸ್ ಅಂತಕ್ಕಂಥ ಒಂದು ಗಾಜಿನ ಮನೆಯ ಮಾದರಿಯನ್ನು ಇಲ್ಲಿ ಅನುಸರಿಸಿದ್ದಾರೆ. ಈ ಗಾಜಿನ ಮನೆ ನಿರ್ಮಾಣವಾದ ನಂತರ ಪ್ರತಿ ವರ್ಷಕ್ಕೆ 2 ಬಾರಿ ಪ್ರದರ್ಶನವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ಪ್ರವೃತ್ತಿ ಬಂತು. ಆಗ ಬೇಸಿಗೆ ಮತ್ತು ಚಳಿಗಾಲದ ಪ್ರದರ್ಶನ ಅಂತ ಕರೀತಾ ಇದ್ರು. ಸೊ ತದನಂತರ ಇದನ್ನು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ ಅಂತ ಕರೀತಾರೆ. ಸೊ ಇದು ನಿರಂತರವಾಗಿ 218 ಶೋಗಳನ್ನು ನಾವು ಮಾಡಿದ್ದೇವೆ. ಇದು 219ನೇ ಶೋ. ಇಷ್ಟು ಸುದೀರ್ಘವಾಗಿ ಇದ್ರ ಪ್ರಯಾಣ ಸಾಗಿದೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ನೋಡಿ, ಇಷ್ಟೊಂದು ಸುದೀರ್ಘವಾದ ಪ್ರಯಾಣದಲ್ಲಿ ಮೊದಲ ಬಾರಿಗೆ ಪ್ಲೇಗ್ ಬಂದಂಥ ಸಂದರ್ಭದಲ್ಲಿ 2 ಶೋಗಳು ಕ್ಯಾನ್ಸಲ್ ಆಗಿದೆ. ಅದನ್ನು ಹೊರತುಪಡಿಸಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಿಡ್ನ್ಯಾಪ್ ಆದಂಥ ಸಂದರ್ಭದಲ್ಲಿ 2 ಶೋಗಳು ಕ್ಯಾನ್ಸಲ್ ಆಗುತ್ತೆ. ಮತ್ತು ಇತ್ತೀಚಿನ ಮಹಾಮಾರಿ ನಮ್ಮ ಕೋವಿಡ್ ಬಾಧೆ ಬಂದಾಗ 3 ಶೋಗಳು ಕ್ಯಾನ್ಸಲ್ ಆಗುತ್ತೆ. ಅದರ್ವೈಸ್ ಕಂಟಿನ್ಯೂಸ್ ಆಗಿ ಶೋಗಳು ನಡ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಹೆಗ್ಗಳಿಕೆ. ಅದರಲ್ಲೂ ವಿಶೇಷವಾಗಿ 2011ರಿಂದ ನಾವೇನು ನಿರಂತರವಾಗಿ ಈ ಒಂದು ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇದು ಇಡೀ ಜಗತ್ತಿನಲ್ಲೇ ಒಂದು ವಿಶೇಷ. ಇದು ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನ ಇದರಲ್ಲಿ ಪ್ರಥಮ ಅಂತ ಹೇಳಿದ್ರೆ ಅದು ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು. ಈ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 2011ರಲ್ಲಿ. ಎಸ್ ಮೇಡಮ್. ಓಕೆ, ಅಂದ್ರೆ 2 ದಶಕಗಳಿಗೂ ಹೆಚ್ಚು ಕಾಲ ಇಷ್ಟೊಂದು ಯಶಸ್ವಿಯಾಗಿ ಈ ತರದ ಒಂದು ಫ್ಲವರ್ ಶೋ ನಡೆಸಬೇಕು ಅಂತಂದ್ರೆ ಏನ್ ಬಹಳ ಮುಖ್ಯ ಅನ್ಸುತ್ತೆ? ಅಂದ್ರೆ ಪ್ರಮುಖವಾಗಿ ಮೇಡಮ್ ಇದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಅಡ್ವಾನ್ಸ್ ಪ್ಲಾನಿಂಗ್ ಬೇಕು. ಯಾಕೆಂದ್ರೆ ಒಂದು ಶೋನ ನಾವು ಇವತ್ತು ಮಾಡ್ತಿದ್ವಿ ಅಂದ್ರೆ ಇದರ ಹಿಂದಿನ ಶ್ರಮ ಇದೆಯಲ್ಲ, ಕೇವಲ ಇವತ್ತು ನಾವು ಒಂದು 15 ದಿವಸ 1 ತಿಂಗಳಲ್ಲಿ ಪ್ಲಾನ್ ಮಾಡಿದ್ರೆ ಸಾಧ್ಯ ಆಗಲ್ಲ. ಒಂದು ಶೋ ಪರಿಣಾಮಕಾರಿ ಬರಬೇಕು ಅಂತಂದರೆ 5 ತಿಂಗಳು ಮೊದಲೇ ಅದು ಹೇಗಿರಬೇಕು ಅಲ್ಲಿಗೆ. ಯಾಕೆಂದರೆ ಈಗ ಸುಮಾರು 35 ಲಕ್ಷಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳನ್ನ ಬಳಸಿದ್ದೀವಿ. ಇಷ್ಟು ಹೂಗಳು ಎಲ್ಲವೂ ಒಂದೇ ಬಾರಿ ಹೂ ಬರಬೇಕು ಅಂದರೆ 13 ದಿವಸಗಳಲ್ಲಿ ಜಸ್ಟ್ ಇಮ್ಯಾಜಿನ್. ಅದರ ಹಿಂದೆ ನಾವು ಭಾಳ ವೈಜ್ಞಾನಿಕವಾಗಿ ಒಂದು ಲೆಕ್ಕಾಚಾರ ಹಾಕಿ ಆ ಹೂಗಳು ಈ ಕಾಲಾವಧಿನಲ್ಲೇ ಹೂ ಬಿಡಬೇಕು ಅಂತಕ್ಕಂಥ ಒಂದು ಪ್ಲಾನಿಂಗು, ಅದನ್ನು ನೆಟ್ಟು ಬೆಳೆದು ಪೋಷಣೆ ಮಾಡಿ ಅದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು. ಮತ್ತು ಎರಡನೇದು, ಇಂಥ ಪರಿಕಲ್ಪನೆ ಅಂತೇಳಿ ಸರ್ಕಾರದಿಂದ ಆಯ್ಕೆ ಮಾಡಿಕೊಟ್ಟ ನಂತರ ಅದ್ರ ಬಗ್ಗೆ ವಿಶೇಷವಾದಂಥ ಅಧ್ಯಯನ. ಯಾವುದೇ ಒಂದು ಪರಿಕಲ್ಪನೆ ಬಂತು ಅಂದರೆ ನಾವು ಈಗ ನೋಡಿ, ತೇಜಸ್ವಿ ಅವರ ಒಂದು ವಿಚಾರಧಾರೆ ಬಂದಂಥ ಸಂದರ್ಭದಲ್ಲಿ ತೇಜಸ್ವಿ ಅವರ ಮೂಡಿಗೆರೆ, ಅಲ್ಲಿರ್ತಕ್ಕಂಥ ಕೊಟ್ಟಿಗೆಹಾರ, ಆ ಕುಪ್ಪಳಿ ಎಲ್ಲ ಕಡೆ ನಾವು ಆ್ಯಕ್ಚುಲಿ ಪ್ರಾಯೋಗಿಕವಾಗಿ ವಿಸಿಟ್ ಮಾಡಿ ಅದನ್ನು ವಾಸ್ತವಾಂಶಗಳನ್ನು ತಿಳ್ಕೊಂಡು ನಂತರ ಇಡೀ ಅವರ ಸಾಹಿತ್ಯವನ್ನು ಓದಿ ಅದನ್ನು ಒಂದು ಕಡೆ ಸಾರಾಂಶವನ್ನು ಒಂದು ಕಡೆ ಕಲೆ ಹಾಕಿ ಆಮೇಲೆ ಇಡೀ ಅವರ ಒಂದು ಒಡನಾಡಿಗಳ ಜೊತೆ ಸಂಭಾಷಣೆಗಳನ್ನ ಮಾಡಿ, ಚರ್ಚೆಗಳನ್ನ ಮಾಡಿ, ಸಭೆಗಳನ್ನ ಮಾಡಿ, ವಿಷಯವನ್ನು ಕ್ರೋಢೀಕರಣ ಮಾಡಿ ಒಂದು ಮೂಲ ಪರಿಕಲ್ಪನೆಯನ್ನು ನಾವು ತಯಾರು ಮಾಡ್ತೀವಿ. ಅದಾದ ನಂತರ ಇದನ್ನು 3D ರೂಪದಲ್ಲಿ ಜನರಿಗೆ ಆಕರ್ಷಕವಾಗುವಂತೆ ತೋರಿಸ್ತಕ್ಕಂಥದ್ದು ನಿಜಕ್ಕೂ ತಾವು ಹೇಳಿದಾಗೆ ಭಾಳ ಚಾಲೆಂಜು. ಅಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಜನ ನಮಗೆ ಆರ್ಟಿಸ್ಟ್ಗಳು ಬೇಕಾಗ್ತಾರೆ, ಕಲಾವಿದರುಗಳು ಬೇಕಾಗ್ತಾರೆ. ಅಂಥವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಈ ರೀತಿ ಒಂದು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ರೂಪಕ್ಕೆ ತರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಒಂದು ಒಂದು ತಲೆಗೆ ಕೆಲಸ ಕೊಡ್ತಕ್ಕಂಥ ಕೆಲಸನೂ ಕೂಡ ಹಾಕಿದ್ವಿ ಮೇಡಮ್. ಸರ್, ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ಕನ್ನಡನೇ ಕಡಿಮೆ ಆಗ್ತಾ ಇರೋ ಅಂತ ಸಂದರ್ಭ ಬಂದ್ಬಿಟ್ಟಿದೆ. ಆಲ್ರೆಡಿ ಬಹಳಷ್ಟು ಕಡೆ ಕನ್ನಡನೇ ಇನ್ಫ್ಯಾಕ್ಟ್ ಬಳಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಂತಹ ಒಂದು ದೊಡ್ಡ ಶೋ ಅಂದ್ರೆ ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿರುವಂತ ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಮ್ಮ ನಾಡಿನ ಒಬ್ಬ ಮಹಾನ್ ಲೇಖಕ ಆಗಿರ್ಬೋದು ಅಥವಾ ಕವಿ, ಸಾಹಿತಿ, ಸೊ ನಮ್ಮ ಹೆಮ್ಮೆಯ ಕನ್ನಡಿಗರನ್ನ ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಇದು ಯಾವ ರೀತಿ ಮುಖ್ಯ ಆಗುತ್ತೆ ಅಂತ ಇಲ್ಲ, ಇದು ಬಹಳ ವಿಶೇಷ. ಯಾಕೆಂದ್ರೆ ನಾವು ಬಹಳಷ್ಟು ವೇದಿಕೆಗಳು ನೋಡ್ತೀವಿ. ಈಗ ಸಾಹಿತ್ಯ ಪರಿಷತ್ತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ
ಸೊ ಈ ಒಂದು ನಾಡಿಗೆ ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ದಾರ್ಶನಿಕರಿರ್ಬೋದು, ಲೇಖಕರಿರ್ಬೋದು, ಕವಿಗಳಿರ್ಬೋದು, ಅವ್ರ ಬಗ್ಗೆ ಆಗಿಂದಾಗೆ ಸೆಮಿನಾರ್ಗಳನ್ನ ಮಾಡೋದ್ರ ಮುಖಾಂತರ, ಬೇರೆ ಬೇರೆ ಒಂದು ಕಮ್ಮಟಗಳನ್ನು ಮಾಡೋದ್ರ ಮುಖಾಂತರ ಪ್ರದರ್ಶನವನ್ನು ಕೊಡ್ತಾರೆ. ಆದರೆ ಒಬ್ಬ ದಾರ್ಶನಿಕನ ಬಗ್ಗೆ ಈಗ ನಾವು ಹಿಂದೆ ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ, ಕುವೆಂಪು ಬಗ್ಗೆ, ತೇಜಸ್ವಿ ಬಗ್ಗೆ, ಮೈಸೂರು ಮಹಾರಾಜರ ಬಗ್ಗೆ, ಮಹಾತ್ಮ ಗಾಂಧೀಜಿ ಬಗ್ಗೆ, ವಿವೇಕಾನಂದರ ಬಗ್ಗೆ ಹೀಗೆ ಮಾಡ್ಕೊಂಡು ಹೋಗಿದ್ದೀವಲ್ಲ, ಇಂಥ ಕಡೆ ಏನಾಗ್ತಿದೆ ಅಂದರೆ ಬಹುಶಃ ಇಷ್ಟು ಸಮಗ್ರವಾಗಿ ಎಲ್ಲೂ ಆಗ್ತಿಲ್ಲ. ಅಂದರೆ ಸಂಪೂರ್ಣವಾಗಿ ಅವರ ಹುಟ್ಟಿನಿಂದ ಅವರ ಅಂತಿಮ ಪಯಣದವರೆಗೆ, ಅವರ ಸಂದೇಶದವರೆಗೆ ಒಂದು ಪ್ರದರ್ಶನವನ್ನು ತೆಗೆದುಕೊಂಡು ಹೋಗೋದಿರೋದಿಲ್ಲ. ಇದು ಒಂದು ಮಟ್ಟಿಗೆ ಏನಾಗ್ತದೆ ಅಂದರೆ ಇವತ್ತಿನ ಯುವ ಪೀಳಿಗೆಗೆ ಇಂಥ ಒಂದು ವೇದಿಕೆ ಬಹುಶಃ ಬೇರೆಲ್ಲೂ ಸಿಗಲ್ಲ. ಅದು ಇಂಥ ಒಂದು ನೈಸರ್ಗಿಕವಾದಂಥ ಸಹಸ್ರಾರು ಗಿಡಮರಗಳನ್ನು ಹೊಂದಿರತಕ್ಕಂಥ ಸಸ್ಯ ದೇಗುಲ ಏನಿದೆ ನಮ್ಮ ಲಾಲ್ಬಾಗ್, ಇಂಥ ಪರಿಸರದಲ್ಲಿ ಮತ್ತು ಇಂಥ ಲಕ್ಷಾಂತರ ಹೂಗಳ ನಡುವೆ ಈ ಒಂದು ಮಾಹಿತಿಗಳನ್ನ ನಾವು ಬಿತ್ತರ ಮಾಡ್ತೀವಲ್ಲ, ಬಹುಶಃ ಇದು ಅತ್ಯಂತ ಆಕರ್ಷಕವಾಗಿ ಬರ್ತದೆ. ಏಕೆಂದರೆ ಎಲ್ಲೋ ಒಂದು ಕಡೆ ಒಂದು ಪ್ಲೈನ್ ಗ್ರೌಂಡ್ನಲ್ಲಿ ಒಂದು ಪೆಂಡಾಲ್ ಹಾಕಿನ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಭಾಳ ನೀರಸವಾಗಿರ್ತದೆ. ಆದರೆ ಈ ಒಂದು ಗಿಡಗಳ ಒಂದು ಶ್ಯಾಮಲೆಯ ನಡುವೆ, ಲಕ್ಷಾಂತರ ಹೂಗಳ ನಡುವೆ ಈ ಒಂದು ವಿಷಯಗಳನ್ನ ನಾವು ಮಾಡ್ತೀವಲ್ಲ, ಅದು ಜನಗಳಿಗೆ ರೀಚ್ ಆಗ್ತಕ್ಕಂಥದ್ದು ಮತ್ತು ಅವ್ರಿಗೆ ಮುಟ್ತಕ್ಕಂಥ ಲೆವೆಲ್ ಕೂಡ ಭಾಳ ಫಾಸ್ಟಾಗಿ ಅವ್ರಿಗೆ ರೀಚ್ ಆಗ್ತದೆ. ಖಂಡಿತ ಆ ನಿಟ್ಟಿನಲ್ಲಿ ಭಾಳಷ್ಟು ಕನ್ನಡದ ಲೇಖಕರು, ದಾರ್ಶನಿಕರ ಪರಿಚಯ ಕೂಡ ಈ ಒಂದು ತೋಟಗಾರಿಕೆ ಇಲಾಖೆ ಗಾಜನ ಮನೆ ವೇದಿಕೆಯಿಂದ ಬಹಳ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಓಕೆ ಸರ್, ವಂಡರ್ಫುಲ್ ಸರ್. ಹಾಗೇನೆ ನೀವು ಹೇಳಿದ್ರಿ 35 ಲಕ್ಷ ಹೂಗಳನ್ನ ಬಳಸಿದೀವಿ. ಹೌದು. ಎಷ್ಟು ದಿನಗಳ ಹಿಂದೆಯಿಂದನೇ ಇದನ್ನೆಲ್ಲ ಈ ತಯಾರಿ ಮಾಡ್ಕೋಬೇಕು? ಒಂದು ಕಾನ್ಸೆಪ್ಟ್ ರೆಡಿ ಆದ ತಕ್ಷಣ ಆ ಕಾನ್ಸೆಪ್ಟ್ಗೆ ಬೇಕಾದ ತಯಾರಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾ? ಅಂದ್ರೆ ಪ್ರಮುಖವಾಗಿ ಮಿನಿಮಮ್ 1.5 ತಿಂಗಳು ಬೇಕು ಮೇಡಮ್. ಈಗ ಒಂದು ಪರಿಕಲ್ಪನೆ ಅಂತ ನಮಗೆ ಗೊತ್ತಾದ ತಕ್ಷಣ ನಾವೇನ್ ಮಾಡ್ತೀವಿ, ಈಗ ನಾವು ಆಲ್ಮೋಸ್ಟ್ 5 months ಇಂದಾನೆ ತಯಾರಿ ನಡೆದಿರುತ್ತೆ. ಆದರೆ ಈ ಒಂದು ಪರಿಕಲ್ಪನೆಗೆ ಅನ್ವಯ ಆಗ್ತಕ್ಕಂಥ ಗಿಡಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮ ಕರ್ನಾಟಕದ ಬಹಳಷ್ಟು ಭಾಗಗಳು ಮತ್ತೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಮತ್ತೆ ಈ ಬಾರಿ ನಾವು ಆಕ್ಚುಲಿ ಸಿಂಬಿಡಿಯಂ ಮಾರ್ಕೆಟ್ಸಿನ ಡಾರ್ಜಿಲಿಂಗ್ ಇಂದ ತಂದಿದ್ದೀವಿ. ಯಾಕೆಂದ್ರೆ ಈ ಪ್ರತಿ ಪ್ರದರ್ಶನದಲ್ಲಿ ಒಂದು ಹೊಸ ಹೂಗಳನ್ನು ಪರಿಚಯ ಮಾಡ್ತಕ್ಕಂಥ ಒಂದು ವಿಧವನ್ನು ಕೂಡ ಇಟ್ಕೊಂಡಿದ್ದೇವೆ. ಆಮೇಲೆ ಇದು ಫಲ ಪುಷ್ಪ ಪ್ರದರ್ಶನ, ಹಾಗಾಗಿ ಕೇವಲ ಹೂಗಳು ಮಾತ್ರ ಅಲ್ಲ, ಈ ಬಾರಿ ಸುಮಾರು 160ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಫಲಗಳ ಪರಿಚಯವನ್ನು ಕೂಡ ಮಾಡಿದ್ದೇವೆ. ಯಾಕೆಂದರೆ ಸಾಕಷ್ಟು ಒಂದು ನಗರವಾಸಿ ಮಕ್ಕಳಿಗೆ, ಇಲ್ಲಿ ಬೆಳೆದಂಥವ್ರಿಗೆ, ಈಗ ಕಾಡು ಮೇಡು ಹಳ್ಳಿಲಿ ಬೆಳೆದಂಥವ್ರಿಗೆ ಭಾಳಷ್ಟು ಹಣ್ಣುಗಳ ಪರಿಚಯ ಇರ್ತದೆ. ಆದರೆ ಅಲ್ಲಿ ಕಾಡಿನ ಫಲಗಳು, ನಾಡಿನ ಫಲಗಳು, ನಾವು ತಿನ್ನಬಹುದಾದಂಥ ಫಲಗಳು, ತಿನ್ನಬಾರದ ಫಲಗಳು, ದೇಶೀಯ ಫಲಗಳು ಮತ್ತು ವಿದೇಶಿಯ ಫಲಗಳು, ಹೀಗೆ ಹಲವಾರು ನಿಸರ್ಗದ ಫಲದೇಗುಲದಲ್ಲಿ ನಮಗೆ ಸಂಖ್ಯೆಯ ಒಂದು ಫಲಗಳನ್ನು ನಾವು ಕಾಣ್ಬೋದು. ಅದ್ರ ಬಗ್ಗೆ ಕೂಡ ಒಂದು ಪರಿಚಯವನ್ನು ನಾವು ಮಾಡಿಕೊಡ್ತೀವಿ ಇಲ್ಲಿ. ಆಮೇಲೆ ಗಿಡಗಳ ಬಗ್ಗೆ ವೈಜ್ಞಾನಿಕ ಹೆಸರನ್ನು ತಿಳ್ಕೊಳ್ತಕ್ಕಂಥದ್ದು, ಆಮೇಲೆ ಅದರ ಮೂಲ, ಆಮೇಲೆ ಇದು ಇಷ್ಟೇ ಅಲ್ಲದೆ ಈ ಪ್ರದರ್ಶನದ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಮಳಿಗೆಗಳನ್ನು ತೆರಿತೀವಿ. ಅಲ್ಲಿ ಒಂದೇ ಸೂರಿನಡಿ ನಮಗೆ ತೋಟಗಾರಿಕೆಗೆ ಪೂರಕವಾದಂಥ ಗಿಡ, ಬೀಜ, ಗೊಬ್ಬರ, ಗಿಡಗಳು ಮತ್ತು ಬೇರೆ ಪರಿಸರ ಪೂರಕ ವಸ್ತುಗಳು ಕೂಡ ಇರುತ್ತಿಲ್ಲಿ. ಹಾಗಾಗಿ ಜನಗಳು ಬಂದಾಗ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಅವ್ರಿಗೆ ಯಾವುದು ಬೇಕೋ ಅದನ್ನು ಕೊಂಡೊಯ್ದು ತನ್ನ ಕೈತೋಟವನ್ನು ಅಥವಾ ತಮಗೆ ಬೇಕಾದಂಥ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಈ ಪ್ರದರ್ಶನ ಸಹಕಾರ ಮಾಡುತ್ತೆ. ಈಗ ಈ ಪ್ರದರ್ಶನ ಮುಗಿತಾ ಬರ್ತಿದ್ದಾಗೆ ಮತ್ತೆ ನೀವು ಇನ್ನೊಂದು ಪ್ರದರ್ಶನಕ್ಕೆ ರೆಡಿ ಆಗ್ಬೇಕು, ಯಾಕಂದ್ರೆ ಇನ್ನ 7 ತಿಂಗಳ ಸಮಯ ಇದೆ ಅಕಸ್ಮಾತ್ ಸ್ವಾತಂತ್ರ್ಯೋತ್ಸವಕ್ಕೆ. ಮತ್ತೆ ಇದೇ ರೀತಿ ನೀವೊಂದು ಕಾನ್ಸೆಪ್ಟ್ ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಆ ಟೈಮ್ ಗ್ಯಾಪ್ ಅಲ್ಲಿ ನಿಮ್ಗೆ ಮತ್ತೆ ಇನ್ನೊಂದು ತಯಾರಿ, ಅದು ಹೇಗೆ ಅಂದ್ರೆ ಈಗ ಏನಾಗ್ತದೆ, ಈಗ ನೋಡಿ ನಮಗೇನಾಗ್ತದೆ, ಇದು ಪ್ರದರ್ಶನ ಒಂದು ಭಾಗ. ನಮ್ಮ ಇಲಾಖೆ, ಈಗ ನಾನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಉದ್ಯಾನವನಗಳು, ತೋಟಗಳು, ಗಿರಿಧಾಮಗಳು ಮತ್ತೆ ಸಸ್ಯಶಾಸ್ತ್ರೀಯ ತೋಟಗಳ ಹೊಣೆ ಹೊತ್ತಿರೋದ್ರಿಂದ, ಮತ್ತೆ ಇಲ್ಲಿ ಲಾಲ್ಬಾಗ್ಗೆ ಒಬ್ಬರು ಉಸ್ತುವಾರಿ ಪ್ರತ್ಯೇಕ ತೋಟಗಾರಿಕೆ ಉಪನಿರ್ದೇಶಕರಿದ್ದಾರೆ. ಈಗ ಲಾಲ್ಬಾಗ್ ಅಭಿವೃದ್ಧಿಗೆ ಇನ್ನೂ ಹಲವಾರು ಕೆಲಸ ಮಾಡ್ತಾ ಇರ್ತೀವಿ ನಾವು. ಈಗ ಅಲ್ಲಿ ಒಂದು ವುಡ್ ಕಾರ್ವಿಂಗ್ ಅಂತೇಳಿ ಅದು ಒಂದು ಪ್ರತ್ಯೇಕವಾದಂಥದ್ದು ಮಾಡ್ತಾ ಇದೀವಿ. ಸೊ ನಮಗೆ ಬಿಡುವಾದಂಥ ಟೈಮ್ನಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಮಾಡ್ತೇವೆ. ಬಟ್ ಮೀನ್ ಟೈಮ್ ಈಗ ಮುಂದಿನ ಫಲಪುಷ್ಪ ಪ್ರದರ್ಶನ ಇಂಥ ದಿವಸ ನಡೀತದೆ ಅಂತ ಒಂದು ಟೆಂಟೇಟಿವ್ ಡೇಟ್ ಗೊತ್ತಿರೋದ್ರಿಂದ, ತಾವು ಹೇಳ್ದಂಗೆ ತುಂಬ ದೀರ್ಘಾವಧಿಯ ಹೂವಿನ ಬೆಳೆಗಳನ್ನು ಬೆಳೆಸಲಿಕ್ಕೆ ನಾವು ಫಲಪುಷ್ಪ ಪ್ರದರ್ಶನ ಮುಗಿದ ತಕ್ಷಣನೇ ನಾವು ಕ್ರಮ ಕೈಗೊಳ್ತೀವಿ. ಸೊ ಇದು ಒಂದು ರೀತಿ ನಿರಂತರ ಮೇಡಮ್, ಇದು ವಿ ಕಾಂಟ್ ಸ್ಟಾಪ್ ಇಟ್. ಸರ್, ಇತಿಹಾಸದ ಬಗ್ಗೆ ಮಾತಾಡಕ್ ಹೋದಾಗ ಈಗ ಮೈಸೂರು ಸಂಸ್ಥಾನ ಇದ್ದಂತ ಕಾಲದಲ್ಲಿ ಫ್ಲವರ್ ಶೋ ನಡೀತಿತ್ತು. ನೀವು ಹೇಳಿದ್ರೆ ಬ್ರಿಟಿಷ್ ಬ್ಯಾಂಕ್ ಸೆಟ್ ಕೂಡ ಇಲ್ಲಿ ಇತ್ತು ಅಂತ. ಸೊ ಆ ಕಾಲದ್ದು ನಾವು ಹೋಲಿಸ್ಕೊಂಡ್ರೆ ಅಲ್ಲಿನ ಒಂದು ಇತಿಹಾಸದ ಮೆಲುಕು ಹಾಕೋದಾದ್ರೆ ಆ ಸಂದರ್ಭದಲ್ಲಿ ಹೇಗಿತ್ತು? ಅಂದ್ರೆ ಆ ಪ್ರಾರಂಭದಲ್ಲಿ ಏನಾಗ್ತದೆ ಅಂದ್ರೆ ಇಷ್ಟೊಂದು ವೈವಿಧ್ಯಮಯವಾದಂತಹ ಹಣ್ಣುಗಳು ಮತ್ತು ಹೂ ಗಿಡಗಳು ಲಭ್ಯ ಇರಲಿಲ್ಲ. ಯಾಕೆಂದ್ರೆ ಅಲಂಕಾರಿಕ ತೋಟಗಾರಿಕೆ ಅಥವಾ ಭೂದೃಶ್ಯ, ಇವತ್ತೇನು ನಾವು ಲ್ಯಾಂಡ್ಸ್ಕೇಪಿಂಗ್ ಅಂತೀವಿ, ಈಗ ಬ್ರಿಟಿಷರು ನಮ್ಮಲ್ಲಿ ಬಂದಾಗ ಏನಾಯ್ತು, ಅವರು ಎಲ್ಲೆಲ್ಲಿ ಉಳ್ಕೊಳ್ತಾರೆ ಅಂತ ಕಡೆ ಒಂದು, ಯಾಕೆಂದ್ರೆ ನಿಮಗೆ ವೆಸ್ಟರ್ನ್ ಕಲ್ಚರ್, ಅಲ್ಲಿ ಯಾವುದೇ ಒಂದು ಮನೆ ಇರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಹೂ ಗಿಡಗಳನ್ನ, ಒಂದು ಕೈತೋಟವನ್ನ, ಒಂದು ಭೂದೃಶ್ಯವನ್ನ ಮಾಡ್ತಕ್ಕಂಥದ್ದು ಅವರ ಒಂದು ಜೀವನದ ಒಂದು ಅಂಗ ಆಗಿತ್ತು. ಆದರೆ ಇಲ್ಲಿ ನಮ್ಮಲ್ಲಿ ಏನಾಗ್ತಿತ್ತು, ನಮಗೆ ಬೇಕಾದಂಥ ಆಹಾರ ಸಿಗಬೇಕು, ಅದು ಮೊದಲ ಪ್ರಾಮುಖ್ಯತೆ. ಅದರ ಬಗ್ಗೆ ನಾವು ಅಲಂಕಾರಿಕ ತೋಟಗಾರಿಕೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಬ್ರಿಟಿಷರು ಬಂದಂಥ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ನಗರವಾಸಿಗಳಿಗೆ ಈ ಅಲಂಕಾರಿಕ ತೋಟಗಾರಿಕೆನ ಪರಿಚಯ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಬಂತು. ಆವಾಗ ಏನಾಯಿತು ಅಂದರೆ ಹೊಸ ಹೂಗಳ ಪರಿಚಯ ಆಯಿತು, ಹೊಸ ಹಣ್ಣುಗಳನ್ನು ಪರಿಚಯ ಆಯಿತು. ಸುಮಾರು 1 ಸೆಂಚುರಿ
ಒಂದು ಶತಮಾನದ ಕಾಲ ಬ್ರಿಟಿಷರ್ ಕಾಲಘಟ್ಟ ಮತ್ತು ನಮ್ಮ ನೇಟಿವ್ ಆಫೀಸರ್ಸು ಜವರಾಯ್ನವರು ಮರಿಗೌಡರ ಕಾಲಘಟ್ಟದಲ್ಲೂ ಕೂಡ ತುಂಬ ವಿಶೇಷವಾದಂಥ ಹೊಸ ತಳಿಗಳ ಪರಿಚಯ ಆಯಿತು. ಸೊ ಹೀಗೆ ಎಲ್ಲವೂ ಸೇರ್ಪಡೆ ಆಗ್ತಾ ಬಂತು. ಆಗ ಇಷ್ಟೊಂದು ವೈವಿಧ್ಯಮಯವಾಗಿ ಫಲಪುಷ್ಪ ಪ್ರದರ್ಶನಗಳು ಇರ್ತಾ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಲಭ್ಯವಿದ್ದಂಥ ಏನು ಆ್ಯಕ್ಚುಲಿ ನಮಗೆ ಹೂವು ಮತ್ತು ಹಣ್ಣು ತರಕಾರಿಗಳನ್ನ ಇಟ್ಟು ಸಣ್ಣ ಪ್ರಮಾಣದಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡ್ತಾಯಿದ್ರು. ಬಟ್ ಇವತ್ತಿನ ಒಂದು ರಿಕ್ವೈರ್ಮೆಂಟು ಮತ್ತು ಈಗ ನಮಗೆಲ್ಲ ಕಡೆ ದೇಶ ವಿದೇಶದ ಹಣ್ಣುಗಳನ್ನ ತರಿಸ್ತಕ್ಕಂಥದ್ದು ಭಾಳ ಈಸಿ ಆಗಿಬಿಟ್ಟಿದೆ. ನಮಗೆ ಏನು ಎಕ್ಸ್ಪೋರ್ಟು ಇಂಪೋರ್ಟು ಅಲ್ಲಿಂದ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಈಸಿ ಆಗಿರೋದ್ರಿಂದ ಸಾಕಷ್ಟು ಸಸ್ಯಾಗಾರಗಳು ವಿಶೇಷವಾದ ಗಿಡಗಳನ್ನು ಜಾಗತಿಕವಾಗಿ ಬಹಳ ದೇಶಗಳಿಂದ ತರಿಸ್ತಾ ಇದ್ದಾರೆ. ಅದರಿಂದ ಇಷ್ಟೆಲ್ಲ ನೀವು ಬಗೆ ಬಗೆಯ ಹೂಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಂಗಾಗಿ ಒಟ್ಟಾರೆ ತಾವು ಹೇಳಿದಂಗೆ ಈಸ್ಟ್ ಇಂಡಿಯಾ ಕಂಪನಿ ನಾವು ಏನು 1867 ನಡೀತಾ ಇದ್ದಂಥ ಫಲಪುಷ್ಪ ಪ್ರದರ್ಶನ ನೋಡಿದಾಗ ಬಹಳ ಅದು ಕೆಲವೇ ಸ್ಕ್ವೇರ್ ಫೀಟ್ ಒಂದು ಸೀಮಿತವಾಗಿದ್ದು ಇವತ್ತು 240 ಎಕರೆ ವಿಸ್ತೀರ್ಣದಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸೊ ಅದು ಒಂದು ರೀತಿ ದೊಡ್ಡ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಆಗ್ಲೂ ಕೂಡ ವರ್ಷಕ್ಕೆ 2 ಬಾರಿ ನಡೆಸ್ತಾ ಇದ್ರ ಅವರು. ಅಂದ್ರೆ ಮೊದಲೇನಾಗ್ತಿತ್ತು ಅಂದ್ರೆ ಚಳಿಗಾಲ ಮತ್ತು ಬೇಸಿಗೆ ಕಾಲ ಅಂತ 2 ಪ್ರದರ್ಶನ ಇತ್ತು. ಆಮೇಲೆ ಕೆಲವು ಬಾರಿ ಆಕ್ಚುಲಿ ವರ್ಷಕ್ಕೆ ಒಂದೇ ಪ್ರದರ್ಶನ ಮಾಡಿದ್ದಾರೆ. ಬಟ್ ಯಾವಾಗ ರಿಪಬ್ಲಿಕ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಬಂತು ಆ ತದನಂತರ ಕಂಟಿನ್ಯೂಸ್ ಆಗಿ 2 ಶೋಗಳು ಪ್ರಾರಂಭ ಆಗಿದೆ. ಓಕೆ ಸರ್, ನೀವು ಸುಮಾರು ಎಷ್ಟು ವರ್ಷದಿಂದ ಈ ಫ್ಲವರ್ ಶೋ ಜೊತೆ ಅಸೋಸಿಯೇಟ್ ಅಂತಾರೆ ಇಲ್ಲಿ ನೀವು? ನಾನು ಇಲ್ಲಿ ತೋಟಗಾರಿಕೆ ಉಪನಿರ್ದೇಶಕನಾಗಿ, ಜಂಟಿ ನಿರ್ದೇಶಕನಾಗಿ, ಈಗ ಅಪರ ನಿರ್ದೇಶಕನಾಗಿ ಕಾರ್ಯ ಸಲ್ಲಿಸ್ತಾ ಇದ್ದೀನಿ. ಸುಮಾರು ಈಗ 48 ಫಲಪುಷ್ಪ ಪ್ರದರ್ಶನಗಳನ್ನ ನಾನೇ ಇಲ್ಲಿ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನ ಉಸ್ತುವಾರಿನ ಇಟ್ಕೊಂಡು ಪ್ರದರ್ಶನಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮತ್ತೆ ನನ್ನ ಜೊತೆಗೂಡಿ ಲಾಲ್ಬಾಗು, ಕಬ್ಬನ್ ಪಾರ್ಕು ಮತ್ತು ಇಡೀ ನಮ್ಮ ರಾಜ್ಯದ ಏನು ಉದ್ಯಾನವನಗಳು, ಗಿರಿಧಾಮಗಳಿದೆ ಆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಂದು ತಂಡ ಇದೆ. ಸೊ ನಾವು ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ವಿಶೇಷವಾದ ತಂಡ ರಚನೆ ಮಾಡಿಕೊಂಡಿದ್ದೀವಿ. ಸೊ ಈ ಒಂದು ಪ್ರದರ್ಶನವನ್ನು ನೆಕ್ಸ್ಟ್ ಹೇಗೆ ತರಬೇಕು ಅಂತಕ್ಕಂಥ ಚಿಂತನೆಯನ್ನು ಮೊದಲೇ ಹಲವು ಹಂತದಲ್ಲಿ ಮಾಡೋದ್ರಿಂದ ಈ ಎಲ್ಲ ಫಲಪುಷ್ಪ ಪ್ರದರ್ಶನಗಳನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಇದು ಸಾಧ್ಯ ಆಗ್ತಾ ಇದೆ. ಸರ್, ಹಾಗೇನೆ ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರಾ ಹೇಗೆ ಇದನ್ನ ನೋಡ್ಲಿಕ್ಕೆ? ಖಂಡಿತ ಮೇಡಮ್, ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ. ಬಟ್ ಈ ಬಾರಿ ನಾವು ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಯಾರು ಸಮವಸ್ತ್ರವನ್ನು ಧರಿಸಿ ಬರ್ತಾರೋ ಅಂಥವರಿಗೆ ನಾವು ಉಚಿತ ಪ್ರವೇಶ ಮಾಡಿದ್ವಿ. ಅಂದರೆ ನಾವು ಒಂದು ರಿಕ್ವೆಸ್ಟ್ ಅವ್ರಿಗೆ ಮಾಡಿದ್ವಿ, ತುಂಬ ರಜಾ ದಿನಗಳೇನಾಗುತ್ತೆ ತುಂಬ ಓವರ್ ಕ್ರೌಡ್ ಇರೋದ್ರಿಂದ ಅವ್ರಿಗೆ ಇನ್ಕನ್ವೀನಿಯಂಟ್ ಆಗಬಾರ್ದು, ಆ ದೃಷ್ಟಿಯಿಂದ ನೀವು ಸಾಮಾನ್ಯ ದಿನಗಳಲ್ಲಿ ಬನ್ನಿ ಅಂತ. ಇದುವರೆಗೂ ಕೂಡ ಅವರೇ 2.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳೇ ಈ ಪ್ರದರ್ಶನ ವೀಕ್ಷಣೆ ಮಾಡಿದ್ದಾರೆ. ಯಾಕೆಂದರೆ ಸಾಕಷ್ಟು ಪ್ರಾತ್ಯಕ್ಷತೆಗಳಿದೆ, ಆಮೇಲೆ ವನ್ಯಜೀವಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಬಹಳ ಆಕರ್ಷಕವಾದಂಥ ಮಾಹಿತಿ ಇದೆ. ಖಂಡಿತ ಇಂಥ ಪ್ಲಾಟ್ಫಾರ್ಮ್ ಅವ್ರಿಗೆಲ್ಲೂ ಸಿಗಲ್ಲ. ಸೊ ಹಂಗಾಗಿ ಇಂಥ ಒಂದು ಸ್ವಚ್ಛಂದ ಪರಿಸರದಲ್ಲಿ ಅದು ನೋಡಬೇಕು ಅಂತ. ಮತ್ತು ವಿಶೇಷವಾಗಿ ಈ ಬಾರಿ ಲಾಲ್ಬಾಗ್ನಲ್ಲಿ ಹಿಂದೆ ನಾವು ಕಳೆದ ಒಂದು 15 ವರ್ಷದಿಂದ ನೋಡ್ತಾ ಇದ್ದಾಗ ಲಾಲ್ಬಾಗ್ನಲ್ಲಿ ಬಹಳಷ್ಟು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು ಲಿಟ್ಟರ್ ಆಗ್ತಾ ಇತ್ತು. ಈಗ ನಾವು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಬಂಧ ಮಾಡಿದ್ದೀವಿ. ಲಾಲ್ಬಾಗ್ ನೀವೆಲ್ಲೇ ನೋಡಿ ಒಂದು ಗಿವನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಯಾವುದೇ ಒಂದು ಲಿಟ್ಟರ್ ಇರಲ್ಲ, ಭಾಳ ಸ್ವಚ್ಛಂದವಾಗಿ ಪರಿಸರ ಸ್ನೇಹಿಯಾಗಿರುತ್ತೆ. ಒಳಗಡೆ ನಾವು ಯಾವುದು ವಾಹನಗಳ ಪ್ರವೇಶ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂಥವ್ರು ರಿಯಲಿ ಒಂದ್ಸಾರಿ ಲಾಲ್ಬಾಗ್ಗೆ ಒಳ ಹೋಗಿದ್ರೆ ಹೊರ ಪ್ರಪಂಚವನ್ನು ಮರೆತು ಇಲ್ಲಿರ್ತಕ್ಕಂಥ ಗಿಡ ಮರಗಳು ಮತ್ತು ಹೂಗಳ ಜೊತೆ ಬೆರೀತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಒಂದು ಆಕರ್ಷಕವಾದಂಥ ತಾಣ ಆಗಿದೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಏನು ಹೇಳ್ತೀವಿ? ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಏನು ನಮ್ಮ ತೇಜಸ್ವಿ ವಿಸ್ಮಯ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ, ಇದು ಅತ್ಯಂತ ಒಂದು ವಿಶೇಷವಾದಂಥ ಒಂದು ಪರಿಕಲ್ಪನೆ ನೀಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ತೇಜಸ್ವಿ ಕೇವಲ ಒಬ್ಬ ಕನ್ನಡದ ಬರಹಗಾರನಲ್ಲ, ಅವರೊಬ್ಬರು ಚಿಂತಕರಾಗಿ ಆಮೇಲೆ ಹಲವಾರು ಸೃಜನಶೀಲ ಚಟುವಟಿಕೆಗಳನ್ನು ತನ್ನ ಜೀವನದ ಹಾಸುವಕ್ಕಾಗಿ ಮಾಡ್ಕೊಂಡಿದ್ದಂಥವ್ರು. ಈಗ ಇವತ್ತಿನ ಒಂದು ಹೆಂಗೇಳಿರು ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳು ಯಾವುದೋ ಒಂದೇ ಗುರಿ, ಒಬ್ಬ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಇನ್ಯಾವುದೋ ಒಂದು ಪ್ರೊಫೆಷನಲ್ ಒಂದು ಇದಕ್ಕೆ ಹೋಗಬೇಕು ಅಂತಕ್ಕಂಥ ಗುರಿ ಇಟ್ಕೊಳ್ತೀವಿ. ಆದರೆ ತೇಜಸ್ವಿ ಅದು ಯಾವುದಕ್ಕೂ ಎಲ್ಲೇ ಇರಲಿಲ್ಲ. ಅದು ಎಲ್ಲಿವರೆಗೆ ಅವರ ಒಂದು ಕೊನೆಯವರೆಗೆ ಸುಮಾರು 69 ವರ್ಷ ದಾಟುವರೆಗೂ ಕೂಡ ಅವರು ಅದೇ ಒಂದು ಸ್ಪಿರಿಟಲ್ಲಿ, ಅದೇ ಒಂದು ಜೀವಂತಿಕೆಯಿಂದ ಹೋಗ್ತಾ ಇದ್ರು. ಅದರಿಂದ ಇವತ್ತಿನ ಒಂದು ಏನು ಯಂಗ್ಸ್ಟರ್ಸ್ ಎಸ್ಪೆಷಲಿ ವಿಶೇಷವಾಗಿ ಒಂದು ಎಲ್ಲೋ ಒಂದು ಕಡೆ ನ್ಯಾರೋ ಮೈಂಡೆಡ್ ಆಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ತೇಜಸ್ವಿಯ ಈ ಒಂದು ಪರಿಕಲ್ಪನೆಗಳನ್ನು, ಚಿಂತನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಇದು ಒಂದು ಪ್ರಭಾವವನ್ನು ಬೀರಬೇಕು, ಪರಿಣಾಮವನ್ನು ಬೀರಬೇಕು. ಆ ಮೂಲಕ ಇಲ್ಲಿ ಬರ್ತಕ್ಕಂಥ ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸರ್ವರಿಗೂ ಕೂಡ ತೇಜಸ್ವಿಯ ತತ್ವಗಳು ಮತ್ತು ಅವರ ಸಂದೇಶಗಳು ಅವರ ಜೀವನದಲ್ಲಿ ಒಂದು ನವೀನತೆಯನ್ನು ತರಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಈ ಒಂದು ಪ್ರದರ್ಶನ ಜನವರಿ 26ರವರೆಗೂ ಇರೋದ್ರಿಂದ, ಮತ್ತು ಇಲ್ಲಿ ಒಂದು ಮೆಟ್ರೋ ಫೆಸಿಲಿಟಿ ಕೂಡ ಇದೆ. ಎವ್ರಿ 2 ಮಿನಿಟ್ಸ್ಗೆ ಮೆಟ್ರೋ ರನ್ ಆಗುತ್ತೆ. ಮತ್ತು ಲಾಲ್ಬಾಗ್ ಒಳಗಡೆ ನಮಗೆ ಪ್ರವೇಶ ದ್ವಾರಕ್ಕೆ ಕೂಡ ಭಾಳ ಬರ್ತಕ್ಕಂಥವ್ರಿಗೆ ಇನ್ಸೈಡು ಎಲ್ಲ ಸೌಲಭ್ಯ ಇದೆ. 5 ಸುಸಜ್ಜಿತವಾದಂಥ ಒಂದು ಮಿನಿ ಹಾಸ್ಪಿಟಲ್ಸ್ ಇದೆ, ನೀರಿನ ವ್ಯವಸ್ಥೆ ಇದೆ, ಶೌಚಾಲಯಗಳ ವ್ಯವಸ್ಥೆ ಇದೆ. ಆದ್ದರಿಂದ ದಯಮಾಡಿ ಈ ಪ್ರದರ್ಶನಕ್ಕೆ ಯಾರೂ ಕೂಡ ಮಿಸ್ ಮಾಡದೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡಿ ತೇಜಸ್ವಿ ವಿಸ್ಮಯ ಪ್ರದರ್ಶನವನ್ನು ಸರ್ವರೂ ಕೂಡ ವೀಕ್ಷಿಸಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ವಿನಮ್ರ ಕೋರಿಕೆಯಾಗಿದೆ. ಓಕೆ ಸರಿ, ತೇಜಸ್ವಿ ಅವರ ಪರಿಕಲ್ಪನೆ, ಅವರ ಬರಹ ಬದುಕು, ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿರುವಂತ ಈ ಫಲಪುಷ್ಪ ಪ್ರದರ್ಶನ ಬಹಳ ಅದ್ಭುತವಾಗಿದೆ. ಮತ್ತಷ್ಟು ಯಶಸ್ವಿಯಾಗಿ ಅಂತ ನಾವು ಕೂಡ ಹಾರೈಸ್ತೀವಿ. ಸಾಕಷ್ಟು ಮಾಹಿತಿನ ನೀವು ಕೊಟ್ಟಿದ್ದೀರಾ ಈ ಒಂದು ಫಲಪುಷ್ಪ ಪ್ರದರ್ಶನದ ಬಗ್ಗೆ. ಧನ್ಯವಾದಗಳು.
ಮತ್ತೆ. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.